ಆ ದಾಸಪ್ಪ ಜೋಗಪ್ಪ ಇಬ್ರು ಹಳ್ಳಿ ಮಠಕ್ಕೆ ಬಂದು ಕುತ್ಕೊಂಡ್ರು. ದಾಸಪ್ಪ ಭಿಕ್ಷಕ್ ಹೋಗೋದು ಮುಂಚೆ ನಾವು ಮೇಕಪ್ ಮಾಡ್ಕೋಬೇಕು, ಡ್ರೆಸ್ ಮಾಡ್ಕೋಬೇಕು, ಈ ಬುತ್ತಿ ಹಾಕ್ಬೇಕು, 3 ನಾಮ ಇಕ್ಕಬೇಕಂತೇಳಿ ಎಲ್ಲ ಡ್ರೆಸ್ ಮಾಡ್ಕೊಂಡ್ರು. ಇವರು ದಾಸಪ್ಪ ಡ್ರೆಸ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಊರ್ ಗೌಡ್ರ ಏನ್ ಮಾಡಿದ್ರು ಗೊತ್ತಾ? ಎಂಟ್ರ ಮೇಲೆ ಜಗಳ ಮಾಡ್ಕೊಂಡ್ಬಿಟ್ಟಿದ್ರು. ನೀನ್ ಹಿಂಗೆ ಮಾಡ್ತಾ ಇರೋ, ನಮ್ಮೂರಿಗೆ ಭಿಕ್ಷೆ ಬಂದ ದಾಸಪ್ಪ ಅವನ ಜೊತೆ ಕಳಿಸ್ಬಿಡ್ತೀನಿ ನಿನ್ನ ಅಂದ್ರು. ಈ ದಾಸಪ್ಪ ಕೇಳಿಸ್ಕೊಂಡ್ಬಿಟ್ಟ, ಓಹೋ ಗೌಡ್ರು ನನ್ನಿಂದ ಕಳಿಸ್ಬಿಟ್ಟಾರಂತೆ ಅಂತ ಹೇಳಿ ಗೌಡ್ರು ಮನೆ ಬಾಗಿಲಿಗೆ ಬಂದು ಜಾಗಟೆ ಹೊಡೆದಂತೆ. ಜಾಗಟೆ ಹೊಡೆದಾಗ ಅಯ್ಯಮ್ಮ ಒಂದ್ ಮರ ತುಂಬಾ ಅಕ್ಕಿ ತಕ್ಕ ಬಂದ್ರು. ಯಾರೋ ಗೌಡ್ರ ಹೆಂಗಸರು. ಅಮ್ಮೋ ಯಾವ್ದಮ್ಮ ನ್ಯಾಯ ನಿಂದು ಅಂದ. ಯಾಕೋ ದಾಸಪ್ಪ ಕರಿ ಯಾಕೋ ದಾಸಪ್ಪ ದಾಸಪ್ಪ ಕರಿತಾವನೆ. ಏನು ದಾಸಪ್ಪ ಈಸ್ಕೊಂಡೋಗ ಅಕ್ಕಿ ಇನ್ನೊಸಿಬೇಕೇನೋ. ಗೌಡ್ರೆ ಯಾವ್ದು ನಿಮ್ ನ್ಯಾಯ ಗೊತ್ತಾರ? ಏನಂದ್ರಿ ನೀವು? ಏನು ಅಂದೆ? ನೀನ್ ಹಿಂಗೆ ಮಾಡ್ತಾ ಇರೋ ದಾಸಪ್ಪ ಜೊತೆ ಕಳಿಸ್ತೀನಿ ಅಂತ ಅರ್ಲಿಲ್ಲ ನೀವು ನಿಮ್ ಹೆಂಗಸರ್ನ? ಓಹೋ ಹೇಯ್ ಪಾಪು ಕಂದೆ ಕಣೋ. ಪಾಪಗೆ ಗೊತ್ತಿಲ್ಲ, ಊರ್ಗೌಡ ಅಂದ್ಮೇಲೆ ಮಾತಂತ ನಡ್ಕೋಬೇಕು. ಕಳ್ಸ್ಬಿಡಿ ನನ್ನಿಂದ. ಅಲ್ಲ ಕಣ್ಣೋ, ನಾನು ಪಾಪು ಕಂದ ನನ್ನ ಕಳ್ಸ್ಬಿಡ್ಲೇನೋ? ಅದೆಲ್ಲ ಬೇಡ ಗೌಡ್ರೆ, ಫಸ್ಟ್ ನಿಮ್ ಹೆಂಗಸರು ಕಳ್ಸಿ. ಗೌಡ್ರು ನೋಡಕಂಟ ಪಾಪ ಹತ್ತು ಬಿಡ್ತು. ಇಂದ್ಲು ಬಾಗ್ಲು ಮುಂದ್ ಬಾಗ್ಲು ಹಾಕೊಂಡ್ರು. ನೀರು ಒಲೆಗೆ ಹಾಕೋ ಸೌದೆ ಸಲ 2 ತಕೊಂಡ್ ಬಿಟ್ರಲ್ಲ ತಾರ್ಗ ಮಾರ್ಗೆ. ದಾಸಪ್ಪನ ಹಿಂದ್ಗಡೆ ಓಪನ್ ಆಗೋಯ್ತು ರೈಲ್ವೆ ಸ್ಟೇಷನ್. ಇವ್ನು ಮನಾಳಾಗ ಅಂದ್ಬಿಟ್ಟಿದೆ. ದಾಸಪ್ಪ ಕುಂಡ್ಕೊಂಡ್ ಬಂದ್ರು. ಲಪ್ಪ ಈ ಜೂಮನ್ಕು ಈ ಊರಿಗೆ ಬರೋದು ಬೇಡ ನಾನು. ಈ ಜೋಗಪ್ಪ ದಾಸಪ್ಪ ಏನ್ ಕೊಟ್ರ ಗೌಡ್ರು ಮನೇಲಿ? ನೀನ್ ಹೋಗಿ ಏನ್ ಹೇಳ್ಬೇಕು ಗೊತ್ತಾರ? ಗೌಡ್ರು ಮನೇಲಿ ಏನ್ ಹೇಳ್ಬೇಕಪ್ಪ? ದಾಸಪ್ಪನ್ಗೆ ಏನ್ ಕೊಟ್ರು ಅದೇ ಕೊಡ್ರಿ. ಏನ್ ಕೊಟ್ರು ಇಸ್ಕೋಬೇಡ, ದಾಸಪ್ಪನ್ಗೆ ಏನ್ ಕೊಟ್ರು ಅದೇ ಕೊಡ್ರಿ ಅಂತ ಕೇಳ್ಬೇಕು. ಆಯ್ತು ಅಂತ ಜೋಗಪ್ಪ ಸಿಗ್ನಾಥ ತಕೊಂಡು ಚುಂಚುನ್ಗಿರಿ ಕಾಲ ಬರೀ ಅಂತ ಈ ಗೌಡ್ರ ಹೆಂಗಸರು ಮರ ತುಂಬಾ ಅಕ್ಕಿ ತುಂಬ್ಕೊ ಬಂದ್ರು. ಲವಾ ದಾಸಪ್ಪನ್ ಏನವ ಕೊಟ್ಟದ್ದು? ಇದನ್ನೇ ಕೊಟ್ರ? ಅಯ್ಯೋ ಇಲ್ಲ ಕಣ ಜೋಗಪ್ಪ, ದಾಸಪ್ಪ ಬೇಡ ಅನ್ಬಿಟ್ಟ. ಮತ್ ಇನ್ನೇನ್ ಕೊಟ್ರಿ? ನಿನ್ಗೆ ಯಾಕ ಹೋಗೋ ಅಂದ್ಬಿಟ್ಟು ಮನೆ ಕೊಟ್ಟದ್ದು. ಗೌಡ್ರೆ ನ್ಯಾಯ ಒಂದೇ ಇರ್ಬೇಕು. ದಾಸಪ್ಪನ್ಗೊಂದು ನನಗೊಂದು ಮಾಡೋದ ನೀವು? ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆನಾ? ದಾಸಪ್ಪನ ಏನ್ ಕೊಟ್ರೆ ಅದೇ ಕೊಡಿ. ಬೇಡ ಕಣ ಜೋಗಪ್ಪ ಅಂದ್ರು ಗೌಡ್ರು. ಆಗೋದಿಲ್ಲ. ದಾಸಪ್ಪನ ಏನ್ ಕೊಟ್ರೆ ಅದೇ ಕೊಡಿ. ಯಾವಾಗ ಒಂದು ಜೋಗಪ್ಪ ಅದೇ ಬೇಕಿರೋ ಜೋಗಪ್ಪ ಇಂದ್ಲು ಮುಂದ್ಲು ಬಾಗ್ಲ 2 ಹಾಕೊಂಡ್ರು. ಯಾಕೆ ಸಮಯ ಬಾಗ್ಲ ಹಾಕ್ತಾರೆ? ದಾಸಪ್ಪನ ಇದೇ ಕಣ ಕೊಟ್ಟದ್ದು. ಏನ್ರಲ್ಲಿ ಅಂದ್ರು. ಏನ್ರಲ್ಲಿ ಅನ್ನೋದಕ್ಕೆ ಒಳಕೆ ತಕೊಂಡ್ಬಿಟ್ಟಿದ್ದಾನೆ. ಅದೇ ಒಳಕೆ ತಗೊಂಡು ಬಿಕ್ಕೆಗೆ ಯಾವಾಗ ಬಿಟ್ರು ಈ ಅಪ್ಪನಿಗೂ ಓಪನ್ ಆಗೋಯ್ತು ಜೋಗಪ್ಪನ. ಅದಕ್ಕೆ ಯಾವತ್ತೇ ಆಗಲಿ ಅತಿ ಆಸೆ ದುಃಖಕ್ಕೆ ಮೂಲವಂತ. ಅದಕ್ಕೆ